ಕನ್ನಂಬಾಡಿಯ ಅಣೆಕಟ್ಟನ್ನು ಕಟ್ಟಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪತ್ನಿ ದೂರದ ಆಲೋಚನೆಯಿಂದ ತಮ್ಮ ಒಡವೆಗಳನ್ನು ಕೊಟ್ಟು ವಿಶ್ವೇಶ್ವರಯ್ಯನವರಿಗೆ ಈ ರೀತಿ ನೀವು ಅಣೆಕಟ್ಟು ಕಟ್ಟಿ ಹಾಸನ, ಕೊಡಗು, ಮೈಸೂರು, ಆಮೇಲೆ ಬೆಂಗಳೂರು, ಮಂಡ್ಯ ನೋಡಿ ಇಲ್ಲೆಲ್ಲದಕ್ಕೂ ಇದು ಕಾವೇರಿ ನದಿ ಏನಿದೆ ಅಲ್ಲ ತುಂಬ ಜನಕ್ಕೆ ಬೇಸಾಯಕ್ಕೂ ಅನುಕೂಲವಾಗಿದೆ, ಕುಡಿಲಿಕ್ಕೂ ಅನುಕೂಲವಾಗಿದೆ. ನೋಡಿ ಅದು ಅವರು ಒಂದು ರಾಣಿ ಮನಸ್ಸು ಮಾಡಿದ್ದು ದೂರದ ಆಲೋಚನೆ ಇಟ್ಕೊಂಡು ಅವ್ರು ಮನಸ್ಸು ಮಾಡಿ ಬಂಗಾರವನ್ನು ಕೊಟ್ಟು ಮಾರಿದ್ದು ಈಗ ನೋಡಿ ಎಷ್ಟು ಜನಕ್ಕೆ ಉಪಯೋಗವಾಗಿದೆ ಅಂದ್ಕೊಂಡು ಹೇಳಿ. ನಮಗೂ ಈ ಕತೆ ಗೊತ್ತಿರಲಿಲ್ಲ, ಹೀಗೆ ಬೇರೆಯವರಿಂದ ಕೇಳಿ ತಿಳ್ಕೊಂಡಿದ್ದು. ಸ್ನೇಹಿತರೆ, ನಾವು ಅಷ್ಟೇ ಒಂದು ಹೆಣ್ಣಾಗಿ ಯಾವ ರೀತಿ ಜೀವನ ಸಾಗಿಸ್ಬೇಕು ಅಂದ್ಕೊಂಡು ಹೇಳಿ ಈ ಒಂದು ಕತೆ ಮುಖಾಂತರ ಹೇಳ್ಕೊಡ್ತೀನಿ. ಬೆಂಗಳೂರಿಗೆ ಬಂದು ಆ ಅಮ್ಮ ಯಾವ ರೀತಿ ಜೀವನ ಕಟ್ಕೊಂಡ್ರು ಅಂತಂದೇಳಿ ಬನ್ನಿ ಕಥೆಯನ್ನು ಶುರು ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ದಿನದ ಒಂದು ವಿಡಿಯೋ ಒಂದು ಬೆಂಗಳೂರಿಗೆ ಬಂದು ಅವ್ರು ಯಾವ ರೀತಿ ಜೀವನ ಕಟ್ಟಿಕೊಂಡ್ರು, ಅವ್ರು ಯಾವ ರೀತಿ ಮುಂದೆ ಬಂದರು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಬಹುಶಃ ನಿಮಗೆ ಇದು ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಸಮಯ ಇರಲ್ಲ ಎಲ್ಲರ ಜೀವನನೂ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಡೇ ಬೈ ಡೇ ಎಲ್ಲ ಏರಿಕೆ ಅಕ್ಕಂತನೂ ಹೋಗುತ್ತಲ್ವ. ಹೇಗೆ ಜೀವನ ಮಾಡಿದ್ರು ಅವರು, ಹೇಗೆ ಮುಂದೆ ಬಂದರು ಅನ್ನೋದನ್ನು ಅವರೊಂದು ಹೇಳಿದ್ದೆ ನಾನು. ನಿಮ್ಮ ಜೀವನದಲ್ಲಿ ಏನು ನಡೆದಿದೆ, ಬೆಂಗಳೂರಿಗೆ ನೀವು ಯಾಕೆ ಬಂದ್ರಿ ಅನ್ನೋದನ್ನು ನೀವು ತಿಳಿಸೊಂದು ನನಗೆ ಹೇಳ್ರಿ ಅಂತಂದು ಅವ್ರು ಹೇಳಿದರು. ನೋಡಿ, ಅವರು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದರು ಮಕ್ಕಳು ಕರ್ಕೊಂಡು. ಮಕ್ಕಳು ಇಲ್ಲ, ಆಲ್ಮೋಸ್ಟ್ ಆಗಲೇ ಮಕ್ಕಳು ಓದಿ ಮುಗ್ದಿತ್ತು. ಆವಾಗ ಇವ್ರು ಬಂದರು, ಜೀವನ ಹೆಂಗೆ ಕಟ್ಕೋಬೇಕು ಅಂತ ಅಂದ್ಕೊಂಡಾಗ, ಯಾಕಂದರೆ ಇಬ್ಬರು ಜಾಣರಿದ್ರು ಬಿಡಿ, ಗಂಡ ಹೆಂಡತಿ ಇಬ್ಬರು ಜಾಣರಿದ್ರು. ಅವ್ರು ಏನು ಮಾಡಿದ್ರು ಗೊತ್ತಾ, ಬಾಡಿಗೆ ಮನೆ ಹುಡುಕ್ತಾ ಇದ್ರು. ಬಾಡಿಗೆ ಸಿಕ್ತು ಅಂದ್ಕೊಳ್ಳಿ, ಸಿಂಗಲ್ ಬೆಡ್ರೂಮು. ಈಗೊಂದು 20 ವರ್ಷದ ಕೆಳಗಿನ ಮಾತು, ಇನ್ನು 25 ವರ್ಷ ಆಗೈತೆ ಗೊತ್ತಿಲ್ಲ, ಕೇಳಿಲ್ಲ ನಾನು ಅದನ್ನು ಅವ್ರಿಗೆ. ಆವಾಗ ಹೇಳಿದ್ದೆ, ಆವಾಗ ನಡೆದಿರೋ ಕತೆ ಇದು. ಬಾಡಿಗೆ ಮನೆ ಹುಡುಕ್ತಾ ಇದ್ರು. ಯಾಕೆ ಗೊತ್ತಲ್ಲ, ಬೆಂಗಳೂರು ಮನೆ ಬಾಡಿಗೆ ಮನೆ ಸ್ವಲ್ಪ ಸಿಗೋದು ಅವಾಗೆಲ್ಲ ಅಷ್ಟೊಂದು ಇದ್ದಿದ್ದಿಲ್ಲ. ಈಗ ಒಂದು ಸ್ವಲ್ಪ ಏನು ಎತ್ತ ಆಧಾರ್ ಕಾರ್ಡ್ ಅವೆಲ್ಲ ಕೇಳ್ತಾರೆ ಬಿಡಿ. ಆವಾಗ ಅವ್ರು ಬಂದಾಗ ಏನಾಯ್ತಪ್ಪ ಅಂತಂದರೆ, ಬಾಡಿಗೆ ಮನೆ ಹುಡುಕಿದ್ರು. 5,000 ರೂಪಾಯಿ ಬಾಡಿಗೆ, 1,00,000 ರೂಪಾಯಿ, 1,50,000 ಅಡ್ವಾನ್ಸ್ ಅಂತ ಕೇಳಿದ್ರಂತೆ ಅವರು. ಒಂದು ಸಿಂಗಲ್ ಬೆಡ್ರೂಮು, ಹಾಲು, ಆಮೇಲೆ ಬಾತ್ರೂಮು, ಅಡುಗೆ ಮನೆ, ಹೊರಗಡೆ ತುಂಬ ಏನಪ್ಪ ಅಂದರೆ ವರಾಂಡ ಅಂದರೆ ಕಾಂಪೌಂಡ್ ಅಂತೀವಲ್ಲ ನಾವು, ಆ ಥರ ಚೆನ್ನಾಗಿತ್ತಂತೆ. ನೀರು ಗೀರು ಎಲ್ಲ ಅನುಕೂಲ ಇತ್ತು. ಆಮೇಲೆ ಅವ್ರಿಗೆ ಹತ್ರ ಆಗಂಗೆ ಸಿಟಿ ಬಸ್ ಸ್ಟ್ಯಾಂಡು ಆಗಲಿ, ಮಾರ್ಕೆಟ್ ಆಗಲಿ ಎಲ್ಲದ ಹತ್ರ ಇತ್ತಂತೆ. ಆ ಥರದ್ದೊಂದು ನೋಡಿದ್ರು ಅವರು. ತಿಂಗಳ 5,000 ರೂಪಾಯಿ ಬಾಡಿಗೆ, 50,000 ರೂಪಾಯಿ ಅಡ್ವಾನ್ಸ್ ಅಂದಾಗ ಇವರು ಹಂಗೂ ಹಿಂಗೂ ಮಾತಾಡಿ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು 4,000 ರೂಪಾಯಿನ ಬಾಡಿಗೆ ಮಾತಾಡ್ಕೊಂಡ್ರಂತೆ. ಆಮೇಲೆ 1 ತಿಂಗಳು 2 ತಿಂಗಳು ಕಟ್ಟಿದ್ದಾರೆ. ಯಾಕಂದರೆ ಹೊಸ್ದಾಗಿ ಅವರು ಆಮೇಲೆ ಏನೋ ಕೆಲಸ ಹುಡ್ಕೊಂಡ್ರು. ಅವರು ಗಂಡ ಹೆಂಡತಿ ಬಂದರು, ಅವ್ರ ಯಜಮಾನ್ರು ಕೆಲಸ ಹುಡ್ಕೊಂಡ್ರು, ಕೆಲಸಕ್ಕೆ ಹೋಗ್ತಾಯಿದ್ರು ಬಿಡಿ. ಆಮೇಲೆ ಈ ಎಮ್ನು ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಅವರೆಲ್ಲ ಮೊದಲಿಂದನೂ ಒಂದು ಕೂಡಿದ್ದು ಮನೆತನದಾಗಿದ್ದವರೆಲ್ಲ ಆ ಎಲ್ಲ ಕೆಲಸನ ಅವರು ಗೊತ್ತಿತ್ತು ಅವ್ರಿಗೆ. ಅಷ್ಟು ಜನಕ್ಕೆ ಮಾಡಾಕಿರ್ತಾರೆ, ತೀರಾ ಒಂದಿಬ್ಬರು ಮಾಡೋಕ್ಕಾಗಲ್ಲೇನು. ಆಮೇಲೆ ಏನು ಮಾಡಿದರು, ಈ ಅಮ್ಮ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಏನು ಮಾಡೋದು, 2 ತಿಂಗಳಾಯಿತು, ತಿಂಗಳಿಗೆ 4,000 ರೂಪಾಯಿ ಉಳಿದದ್ದು ಹೆಂಗೆ ಮೇಂಟೈನ್ ಮಾಡೋದು ಅಂದ್ಕೊಂಡೇಳಿ ತುಂಬ ಬುದ್ಧಿವಂತಿಕೆಯಿಂದ ಏನು ಮಾಡಿದ್ರಪ್ಪ ಅಂತಂದರೆ, ಲೀಸಿಗೆ ಕೇಳೋಣ ಓನರ್ಗೆ ಅಂತಂದೇಳಿ, ಓನರ್ ಮೇಲಿದ್ರು ಅವರು, ಡಬಲ್ ಬೆಡ್ರೂಮ್ ಅವ್ರದ್ದು. ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಅವ್ರಿಗೂ 4 ಜನ ಮಕ್ಕಳು. ಅವರಿಬ್ಬರು, ಒಬ್ಬ ಮಗ ಇಲ್ಲಿದ್ದ, ಒಬ್ಬ ಮಗ ಫಾರಿನ್ನಾಗಿದ್ದ. 2 ಹೆಣ್ಮಕ್ಳದ್ದು ಮದುವೆ ಆಗಿತ್ತಂತೆ. ಒಬ್ಬ ಮಗ ಇನ್ನೂ ಓದ್ತಾ ಇದ್ದಂತೆ. ಆವತ್ತನ್ನ ಇವ್ರು ಬಂದಿದ್ದಾರೆ. ನೋಡೋಣ, ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ ಓನರ್ಗೆ. ಇವರು ಅವ್ರ ಹೆಂಡತಿ ಕೇಳಿದ್ಲಂತೆ, ನೋಡಿ ಒಂದು ಸ್ವಲ್ಪ ನಾವು ಲೀಸ್ ಹಾಕ್ಸ್ಕೊಳೋಣ ಅಂತ ಮಾಡಿದ್ದೀವಿ, ಮತ್ತು ನಮ್ಮ ಮನೆಯವ್ರದ್ರಿಗೆ ಹೇಳಬೇಡಿ, ಇದನ್ನು ಎಷ್ಟಾಗ್ಬೋದು ನಿಮ್ದು ಅಮೌಂಟು? ಇಲ್ಲ, ನಮಗೇನು ಲೀಜಿನ ಅವಶ್ಯಕತೆ, ದುಡ್ಡಿನ ಅವಶ್ಯಕತೆ ಇಲ್ಲ, ಏನಕ್ಕೆ ಈ ಥರ ಕೇಳಿದ್ರಿ, ನೋಡೋಣ, ನಾವು ನಮ್ಮ ಮನೆಯವರು ಬರಲಿ, ನಮ್ಮ ಮಗನಿಗೂ ಕೇಳ್ತೀವಿ ನಾವು ಅನ್ನೋ ಒಂದು ಮಾತು ತೊಗೊಂಡು ಟೈಮ್ ತೊಗೊಂಡ್ರಂತೆ ಅವರು. ಟೈಮ್ ತಗೊಂಡಾದ್ಮೇಲೆ ಹೇಳಿದ್ರಂತೆ, ಇಲ್ಲ ಮತ್ತು 3,50,000 ಹೇಳಿದ್ರಂತೆ. ಮನೆ ಚೆನ್ನಾಗಿತ್ತು ಬಿಡಿ.
ಸಿಟ್ಔಟು ವಾಲ್ರೋಬ್ಸು ಅವೆಲ್ಲ ಚೆನ್ನಾಗಿ ಮಾಡಿಸಿದ್ರಂತವರು. ಹೀಗಾಗಿ 3.5 ಲಕ್ಷನ ಹೇಳಿದ್ರಂತೆ ಅವರು. 3.5 ಲಕ್ಷ ಅಂತಂದರೆ ಇವ್ರಿಗೆ ಅಷ್ಟು ಅಮೌಂಟ್ ಹೆಂಗೆ ಜೋಡಿಸೋದು ನೋಡಿ. ಯಾವುದೇ ಕೆಲಸ ಆಗಲಿ ನಿಯತ್ತು ಅನ್ನೋದೊಂದು ಮನುಷ್ಯನ ಹತ್ರ ಇತ್ತಪ್ಪ ಅಂತಂದರೆ ಆ ನಿಯತ್ತಿಗೆ ಎಲ್ಲಾದರೂ ದುಡ್ಡು ಹುಟ್ಟುತ್ತೆ. ನಾನು ಒಂಥರ ಅಹಂಕಾರ ಗರ್ವದಿಂದ ಮಾತಾಡ್ತಿರಲ್ಲ, ನಿಮಗೆ ಎಲ್ಲಿ ಏನು ಹುಟ್ಟಂಗಿಲ್ಲ ನೋಡಿ, ಅದೊಂದು ಮಾತ್ರ ತಿಳ್ಕೊಳ್ರಿ. ನಿಯತ್ತಿರ್ಬೇಕು ಮನುಷ್ಯನ ಹತ್ರ. ಅವ್ರು ಸಹಾಯ ಮಾಡಿರ್ತಾರೆ, ಒಂದು ನಮ್ಮ ಕಷ್ಟ ಕಾಲದ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿ ನಾವು ವಾಪಸ್ ಕೊಟ್ಟಿಲ್ವಾ, ಆವಾಗಲೇ ಕೊಟ್ಟಿದ್ವಿ ಅವ್ರ ದುಡ್ಡು, ಅವ್ರದ್ದೇ ನಮಗೆ ಈ ಥರ ಈಗಿನ ಜನ್ರೇಷನ್ ಮಾತಾಡುತ್ತೆ. ಅದನ್ನು ಯಾವಾಗಲೂ ನಮ್ಮ ಕಷ್ಟಕ್ಕಾದರನ್ನ ನಾವು ಕೊನೆ ತನಕನೂ ಮರಿಬಾರ್ದು ಅವ್ರನ್ನ. ಆಮೇಲೆ ನೋಡಿ ಕತೆ ಅರ್ಧಕ್ಕೆ ನಿಂತ್ಕಂತಲ್ವ. ಆಮೇಲೆ ಏನು ಮಾಡಿದರು, ಇಲ್ಲ ನಮ್ಗೆ ಅಷ್ಟೊಂದು ಕೊಡ್ಲಿಕ್ಕೆ ಆಗೋದಿಲ್ಲ ನೋಡಿ, ನೀವು 3.5 ಹೇಳ್ತಾ ಇದ್ದೀರಾ, ಅಷ್ಟೊಂದು ಕೊಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಹತ್ರ ಹೇಗೂ 50 ಇದೆ, ನಾನು ಇನ್ನು 2.5 ಲಕ್ಷ ಏನಾದರೂ ಮಾಡಿ ಜೋಡಿಸ್ಬೋದಲ್ವಾ, ಜೋಡಿಸ್ತೀನಿ ಅಮ್ಮ, ಮತ್ತು ನೀವೇನಕ್ಕೂ ಮಾತಾಡ್ಕೊಂಬರ್ರಿ, ಮಾತಾಡಿ ಕೇಳಿ ನಿಮ್ಮ ಮನೆಗೆ ಎಲ್ರೂ. ಆದರೆ ಮತ್ತೊಂದು ಪಾಯಿಂಟ್ ಹೇಳಿದ್ಲಂತೆ ಅವರ ಹೆಂಡತಿ, ಇದು ನಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅನ್ನೋಕ್ಲೆ ಅವರ ಅಜ್ಜ, ಅವ್ರ ಓನರ್ ವಯಸ್ಸಾಗಿತ್ತಲ್ಲ ಅವರ ತಂದೆ ತಾಯಿ. ಆಮೇಲೆ ಅವ್ರು ಏನು ಮಾಡ್ಕೊಂಡ್ರು ತಂದೆ ತಾಯಿ, ಓಕೆ ನಾವು ನೋಡಮ್ಮ ಮಗಳ ಸಮಾನ ಅದೆಯಾ ನೀನು, ಸರಿ ಆಯಿತು 3ಕ್ಕೆ ಒಪ್ಕೊತೀವಿ ಅಂತಂದರೆ ಒಪ್ಕೊಂಡ್ರಂತೆ. ಹೆಂಗೋ ಅವ್ರ ಹತ್ರ 50,000 ಆಲ್ರೆಡಿ ಅವ್ರ ಮನೆಯವ್ರು ಅಡ್ವಾನ್ಸ್ ಅಂತ ಕೊಟ್ಟಿದ್ರಲ್ಲ ಇತ್ತು, ಮುಗೀತು. ಆಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂತಂದರೆ ಅವ್ರ ಮಗ ಒಬ್ಬನ ಮನೇಲಿ ಇದ್ನಲ್ಲ, ಅವನಿಗೂ ಒಂದು 6 ತಿಂಗಳೇನೋ ಫಾರಿನ್ಗೆ ಹೋಗೋದು ಒಂದು ಚಾನ್ಸ್ ಬಂತು. ಈ ಪ್ರಾಜೆಕ್ಟ್ ವರ್ಕ್ ಅಂತ ಇರುತ್ತವಲ್ಲ, ಅವಾಗೆಲ್ಲ ಒಂದು ಸ್ವಲ್ಪ ದಿವಸಕ್ಕೆ ಹೋಗಿ ವಾಪಸ್ ಬರೋರು, ಅವಾಗ ಸೆಟ್ಲ್ ಆಗ್ತಿರ್ಲಿಲ್ಲ ಅವಾಗೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಅವಾಗ ಅವನಿಗೂ ಬಂತಲ್ಲ ಪಾಪ, ಅವನಿಗೂ ಹೋಗೋದು ಬಂತಲ್ಲ. ಆಮೇಲೆ ಅವನು ಹೇಳ್ತಾನೆ, ನೋಡಿ ಅಕ್ಕ, ನೀವು ತಂದೆ ತಾಯಿ ಅಂತಂದರೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ನಾವು ಬಿಟ್ಟು ಹೋಗಲೇಬೇಕು, ಯಾಕಂದರೆ ನಮ್ಮ ಅಕ್ಕರು ಅವ್ರವ್ರ ಗಂಡು ಮನೇಲಿದ್ದಾರೆ, ಇವ್ರನ್ನ ಜವಾಬ್ದಾರಿಯಲ್ಲೇ ನಿಮ್ಮದೇ. ಅವಳಿಗೆ ಒಂಥರ ಖುಷಿ ಆಯಿತು. ನಾನು ಒಬ್ಬಳೇ ಅಷ್ಟು ಜನದಾಗ ಇದ್ದು ಬಂದವಳು, ಏನಪ್ಪ ಒಬ್ಬಳೇ ಇರಬೇಕು ಅಂದ್ಕೊಂಡಿದ್ದೆ, ಈ ಒಳ್ಳೆ ಆಕೆಗೆ ಒಂಥರ ಖುಷಿ ಆಯಿತು. ಆಮೇಲೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ತೊಗೊಂಡ್ರು. ತೀರಾ ಏನು ಮೆತ್ತಗಾಗಿರಲಿಲ್ಲ, ಅವ್ರೇನು ಚೆನ್ನಾಗೇ ಇದ್ದರು. ಆಮೇಲೆ ತೊಗೊಂಡಾದ್ಮೇಲೆ 3 ಲಕ್ಷಕ್ಕೆ ಏನು ಮಾಡಿದ್ಲು ಇವಳು ಅಂತಂದರೆ, ತಂದು ಒಡವೆ ಇತ್ತಲ್ಲ, ಅವ್ರ ಹತ್ರ ಒಡವೆ ಇತ್ತು, ಇಟ್ಟರು ಹಾಕಿಸ್ಕೊಂಡಾರ ಬಿಡ್ರಿ ಮೇಡಮ್ ಅವರೇ ಅಂತ ನನಗೆ ನೀವು ಕಮೆಂಟ್ ಹಾಕ್ಬೋದು. ಬಟ್ ನೋಡಿ ಅವ್ರು ಯಾವ ರೀತಿ ಜೋಡಿಸಿದ್ದಂತ ಹೇಳ್ತೀನಿ ಆ ದುಡ್ಡು. ನಿಮಗೂ ಈಗೇನ್ರಿ ಬೇಕಾದಂಗೆ ಲೋನ್ ಸಿಗುತ್ತೆ, ನೀವು ಮಾಡ್ಬೋದು, ಮಾಡ್ತೀರೋ ಬಿಡ್ತೀರೋ ಅದು ನಿಮ್ಮ ಜವಾಬ್ದಾರಿ ಅಲ್ವಾ. ಅವ್ರು ಏನು ಮಾಡಿದ್ರು ಅಂತಂದರೆ, ಅವ್ರದ್ದೆಲ್ಲ ಒಡವೆ ಇಟ್ಟರು ಪಾಪ ಅವಳಿಗೆ ಇನ್ನೂ 75,000 ರೂಪಾಯಿ ಕಡಿಮೆ ಆಯಿತು. ಕಡಿಮೆ ಆದಾಗ ಏನು ಮಾಡ್ತಾಗೊತ್ತಾ ಅವಳು, ತಂದೆ ತಾಯಿದು ಅವ್ರಿಗೆ ಗೊತ್ತಿತ್ತು ಅವಳಿಗೆ ತಂದೆ ತಾಯಿ ಕಷ್ಟ ಏನು ಅಂತಂದೇಳಿ. ಆಮೇಲೆ ಅವ್ರ ಅಕ್ಕಂದಿರನ್ನ ತಂಗಿಯರನ್ನ ಕೇಳಿದ್ಲಂತೆ, ಇಲ್ಲ ನನಗೆ ಒಂದು 6 ತಿಂಗಳು ಟೈಮ್ ಕೊಡ್ರಿ ನೀವು, ನಾನು ನಿಮಗೆ 75,000 ರೂಪಾಯಿ ಜೋಡಿಸ್ಕೊಡ್ತೀನಿ, ನೀವು ನನಗೆ ಇವತ್ತನೇ ಕೈ ಹಿಡೀರಿ ಅಂತಂದೇಳಿ. ಅವ್ರು ಚೆನ್ನಾಗೇ ಇದ್ರು, ಅಕ್ಕಂಗಿಯರೆಲ್ಲ ಹೊಂದ್ಕೊಂಡು ಚೆನ್ನಾಗೇ ಇದ್ದರು. ಆಮೇಲೆ ಅವ್ರು ಏನು ಮಾಡಿದ್ರು, ಪಾಪ ಅವ್ರ ಹತ್ರನೂ ಬೇಕಲ್ರಿ, ಆಗಿನ ಕಾಲಕ್ಕೆ ಹೆಣ್ಮಕ್ಳ ಕೈ ದುಡ್ಡೇ ಇರ್ತಿರ್ಲಿಲ್ಲ. ಈಗೇನೋ ಸಂಘ ಗಿಂಗ ಅಂತ ಮಾಡ್ಕೊಂಡು ಕೈಯಲ್ಲಿ ದುಡ್ಡು ಆಡ್ತವೆ ವಿನಃ ಅವಾಗೆಲ್ಲ ಹೊರಗೂ ಹೋಗ್ತಿರ್ಲಿಲ್ಲ, ದುಡ್ಡು ಇರ್ತಿರ್ಲಿಲ್ಲ. ಅವರು ಸಹ ಇಲ್ಲ ನಮ್ಮ ಹತ್ರನೂ ಅಷ್ಟೊಂದು ದುಡ್ಡು ಕೊಡ್ಲಿಕ್ಕಾಗೋದಿಲ್ಲ, ನಮ್ಮದು ಒಡವೆ ಇದೆ ಅಮ್ಮ, ಕೊಡ್ತೀನಿ, ನೀನು ಆದಷ್ಟು 6 ತಿಂಗಳೊಳಗೆ ಬಿಡಿಸ್ಕೊಡ್ಬೇಕು. ಓಕೆ ಅಂತ ಒಪ್ಕೊಂಡು ಎಲ್ಲ ಇಟ್ಟಾದಮೇಲೆ 3 ಲಕ್ಷ ರೂಪಾಯಿ ಹೊಂದಿಸಿ ಅವರೇನು ಹೆಂಗೂ ಗಂಡು ಮಕ್ಳು ಇರಲಿಲ್ವಲ್ಲ, ಅವರ ಓನರ್ ಅಜ್ಜ ಅಜ್ಜಿ ಇದ್ರಲ್ಲ ಅವ್ರ ಕೈ ಕೊಟ್ಟು ಸರಿ ಓಕೆ ಒಂದು ಬಾಂಡ್ ಪೇಪರ್ ಬರ್ಸ್ಕೊಂಡ್ರು, ಎಲ್ಲ ಆಯಿತು. ಬರ್ಸ್ಕೊಂಡು ಆದಮೇಲೆ ಏನಾಯ್ತಪ್ಪ ಅಂತಂದರೆ, ಪ್ರತಿ ತಿಂಗಳು ಗಂಡ ಬಾಡಿಗೆ ಕೊಡ್ತಾ ಇರ್ತಿದ್ನಲ್ಲ, ಹೆಂಗೂ ಅವ್ರ ಗಂಡ ಇವಳ ಕೈಗೆ ಕೊಡ್ತಿದ್ದ ಬಾಡಿಗೆನ. ಸರಿ ಆ ಬಾಡಿಗೆನ ಅವಳು ಏನು ಮಾಡಿದ್ಲಪ್ಪ ಅಂತಂದರೆ, ಪ್ರತಿ ತಿಂಗಳು ಒಂದು ಆರ್ ಡಿ ಮಾಡಿಸ್ಬಿಟ್ಲು. ಪ್ರತಿ ತಿಂಗಳು ಆರ್ ಡಿ ಮಾಡಿದ್ಮೇಲೆ ಆ ದುಡ್ಡು ಅಮೌಂಟ್ ಹಾಗೆ ಉಳಿತಾ, ಆರ್ ಡಿ ದುಡ್ಡು ಉಳೀತು. ಆಮೇಲೆ ಏನಾಯಿತು ಗೊತ್ತಾ, ಆರ್ ಡಿ ಮಾಡಿಸಿದ ತಕ್ಷಣ ಅವ್ರು ಯಾರ್ಯಾರಿಗೆ ಕೊಡಬೇಕು 1 ವರ್ಷದ ಆರ್ ಡಿ ಒಂದೇ ವರ್ಷದ ಬ್ಯಾಂಕ್ನಲ್ಲಿ ಮಾಡ್ತಾರೆ. ಪೋಸ್ಟ್ ಆಫೀಸ್ನಾಗ 5 ವರ್ಷ ಇದೆ, ಬಟ್ ಬ್ಯಾಂಕಲ್ಲಿ ಒಂದೇ ವರ್ಷದ ಮಾಡಿಸ್ಕೊತಾರೆ. 1 ವರ್ಷದ ಆರ್ ಡಿ ಮಾಡಿಸಿ ಅವಳು ಪ್ರತಿ ತಿಂಗಳು ನಾವು 4,000 ಏನು ಬಾಡಿಗೆ ಇರುತ್ತೆ ಕೈಲಿ ಮತ್ತೆ ಹಂಗು ಹಿಂಗು ಜೋಡಿಸಿ 5,000, ಹೌದಾ, 5,000 ಮಾಡಿ 12 ಐದಲೆ 60,000 ರೂಪಾಯಿ ಆಯಿತು. 60,000 ರೂಪಾಯಿ ಅವ್ರು ಎಷ್ಟು ಮತ್ತೆ ಮೇಲೆ ಹಾಕ್ಕೊಟ್ರೋ ಗೊತ್ತಿಲ್ಲ ಬ್ಯಾಂಕ್ನಲ್ಲಿ. ಅದನ್ನು ಏನು ಮಾಡಿದ್ಲು, ಒಂದೇ ವರ್ಷದಲ್ಲಿ 3 ಅಕ್ಕಂಗಿಯರಿಗೂ, ಅವ್ರು 4 ಜನ ಅಕ್ಕಂಗಿಯರು, 3 ಅಕ್ಕಂಗಿಯರಿಗೂ ಅಕ್ಕಿ ದುಡ್ಡು ಮುಡಿಸ್ಬಿಟ್ಲು. ನೋಡಿ ಆ ನಿಯತ್ತು ಏನಿದೆ ಇಲ್ಲ, ಅವ್ರು ಕೊಟ್ಟರು, ಇವಳು ಬಿಡಿಸ್ಕೊಟ್ಲು, ಇದೇ ಅಲ್ವಾ ನಿಯತ್ತು. ಯಾಕಂದರೆ ಆ ಒಂದು ಕಷ್ಟದಲ್ಲಿ ಅವರು ತಮ್ಮ ಒಡವೆನ ಯಾರಿಗೂ ಗೊತ್ತಿಲ್ಲದ ಹಾಗೆ ಕೊಟ್ಟು ಅವರ ಅಕ್ಕನ ಅವ್ರ ತಂಗಿನ ಆಸರಾಗಿ ಹಿಡಿದ್ರು ಅವರು. ಈ ರೀತಿ ಒಂದು ನಾವು ಬಾಂಧವ್ಯ ಇದ್ದರೆ ಮಾತ್ರ, ಹೊಂದಾಣಿಕೆ ಇದ್ದರೆ ಮಾತ್ರ ಇವೆಲ್ಲ ಸಾಧ್ಯ.
ಇಲ್ಲ ನೀನು ಹೆಚ್ಚು ನಾನು ಹೆಚ್ಚು ಅನ್ನೋದ್ರೆ ಯಾವ ಅಕ್ಕಂಗಿರು ಒಂದಾಗಲ್ಲ, ಅಣ್ಣ ತಮ್ಮಗಳು ಒಂದಾಗಲ್ಲ. ನನಗೆ ಕೇಳಿದ ತಕ್ಷಣ ಒಂಥರ ಅಯ್ಯೋ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀರಾ ನೀವು ಅಂದ್ಕೊಂಡ್ಬಿಟ್ಟೆ ನಾನು. ಸರಿ ಆಯ್ತಲ್ಲ. ಆಮೇಲೆ ಏನು ಮಾಡಿದ್ಲು, ಒಂದು ವರ್ಷಕ್ಕೆಲ್ಲ ಸಾಲನೂ ತೀರ್ತಾ ತಿರ್ಗಾ ಏನು ಮಾಡಿದ್ಲು, ಇದೇ ಥರ ನಾನು ಮಾಡಿದೆ ಅಂತಂದರೆ ಸ್ವಲ್ಪ ಅಮೌಂಟು ಇದನ್ನು ಮಾಡ್ಬೋದಲ್ವಾ, ಉಳಿಸ್ಬೋದಲ್ವಾ ಅಂತ. ಮತ್ತು ಅವ್ರು 3 ವರ್ಷ, ಅವಾಗೆಲ್ಲ 3 ವರ್ಷ ಇತ್ತು ಲೀಸಿನ ಟೈಮ್. ಈಗ 2 ವರ್ಷ ಮಾಡ್ಕೊಂಡಿದ್ದಾರೆ. ಪ್ರತಿ 3 ವರ್ಷದ ತನಕ ಅದನ್ನು ಅಮೌಂಟ್ ಹಾಕಿದ್ಲು ನೋಡಿ. ಪ್ರತಿ ವರ್ಷ 60, 6 3 18, ಹೌದಲ್ವಾ, 1,80,000 ರೂಪಾಯಿ. ಇಷ್ಟ ಆಯ್ತಲ್ಲ 3 ವರ್ಷಕ್ಕೆ. ಒಂಥರ ಖುಷಿ ಆಯಿತು. ಆಕೆಗೆ ಅಣ್ಣು ಆಡಿಟ್ ಕೆಲಸಕ್ಕೆ ಹೋಗ್ತಾಯಿದ್ರು. ಅವ್ರದ್ದು ಒಂದು ಸ್ವಲ್ಪ ಸಂಬಳ ಬರ್ತಾಯಿತ್ತು. ಈಕೆ ಏನು ಮಾಡಿದ್ಲು ಗೊತ್ತಾ, ಅಯ್ಯೋ ನಾನು ಮನೆಗೆ ಕೂತ್ಕೊಂಡ್ರೆ ಇದೆಲ್ಲ ಸರಿ ಹೋಗಲ್ಲ, ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡೇಳಿ ಶುರು ಮಾಡಿಕೊಂಡ್ಳು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಇದನ್ನು. ನಾನು 10 ನಿಮಿಷ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.